ಪ್ರೀತಿಯ ವೀಕ್ಷಕರಿಗೆ ದೇವನಂಪ್ರಿಯ ಕ್ಲಾಸಸ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ದ ಬುಕರ್ ಪ್ರೈಸಸ್ ಅಂದ್ರೆ ಬುಕರ್ ಪ್ರಶಸ್ತಿ ಬಗ್ಗೆ ತಿಳಿದುಕೊಳ್ಳೋಣ. ಎರಡು ಬುಕರ್ ಪ್ರಶಸ್ತಿಗಳು ಬರ್ತವೆ. ಒಂದು ಮ್ಯಾನ್ ಬುಕರ್ ಎಂದು, ಒಂದು ಮ್ಯಾನ್ ಬುಕರು, ಇನ್ನೊಂದು ಇಂಟರ್ನ್ಯಾಷನಲ್ ಮ್ಯಾನ್ ಬುಕರ್ ಪ್ರೈಸ್ ಅಂತ. ಎರಡು ಬೇರೆ ಬೇರೆ. ಅದರ ಬಗ್ಗೆ ಪರಿಪೂರ್ಣವಾಗಿ ತಿಳಿದುಕೊಳ್ಳೋಣ. ಇಂದಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳುತ್ತಿರುವ ವಿಷಯ ಮ್ಯಾನ್ ಬುಕರ್ ಅವಾರ್ಡ್. ಲೆಟ್ಸ್ ಸ್ಟಾರ್ಟ್. ಎಲ್ಲರೂ ನೋಡಿ, ಮ್ಯಾನ್ ಬುಕರ್ ಅವಾರ್ಡ್ ಇಲ್ಲಿ ನೋಡ್ತಿದಾರಲ್ಲ, ಮ್ಯಾನ್ ಬುಕರ್ ಅವಾರ್ಡ್. ಈ ಮ್ಯಾನ್ ಬುಕರ್ ಅವಾರ್ಡ್ ನ 1968ರಲ್ಲಿ ಸ್ಥಾಪನೆ ಆಯಿತು. ಬಟ್ ಮ್ಯಾನ್ ಬುಕರ್ ಅವಾರ್ಡ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಕೊಟ್ಟಿದ್ದು 1969ರಲ್ಲಿ. ಸ್ಥಾಪನೆಯಾಗಿದ್ದು 1968, ಬಟ್ ಮೊದಲು ಪ್ರದಾನ ಮಾಡಿದ್ದು 1969ರಂದು. ಇದು ಯಾರು ಕೊಡ್ತಾರಪ್ಪ ಅಂದ್ರ ದ ಪ್ರೈಸ್ ಇಸ್ ಗಿವನ್ ಬೈ ಯುನೈಟೆಡ್ ಕಿಂಗ್ಡಮ್. ಅಂದ್ರೆ ದ ಪ್ರೈಸ್ ಇಸ್ ಗಿವನ್ ಬೈ ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಇಂಗ್ಲೆಂಡ್ ದೇಶದವರು ಮ್ಯಾನ್ ಬುಕರ್ ಪ್ರಶಸ್ತಿಯನ್ನು ನೀಡ್ತಾರೆ. ಇಲ್ಲಿ ನೋಡ್ರಿ, ಇನಿಷಿಯಲಿ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಅಂಡ್ ಫಂಡೆಡ್ ಬೈ ದ ಬುಕರ್ ಮೆಕನಲ್ ಕಂಪನಿ ಇನ್ 1969. From 2002 to 2019, the prize was sponsored by the ಮ್ಯಾನ್ ಗ್ರೂಪ್. ಅಂದ್ರೆ 1968ರಲ್ಲಿ ಸ್ಥಾಪನೆಯಾದ ನಂತರ, ಅಂದ್ರೆ 1960ರಿಂದ ಮೊದಲ ಪ್ರಶಸ್ತಿ ಕೊಟ್ರಲ್ಲ, ಈ ಪ್ರಶಸ್ತಿ ಕೊಟ್ಟಿದ್ದು ಮತ್ತು ಅದಕ್ಕೆ ಫಂಡ್ ನ ಯಾರು ಅರೇಂಜ್ ಮಾಡಿದ್ದಂದ್ರೆ ದ ಬುಕರ್ ಮೆಕನಲ್ ಕಂಪನಿಯವರು. ಆದ್ರೆ 2002ರಿಂದ 2019ರವರೆಗೆ ಮ್ಯಾನ್ ಬುಕರ್ ಪ್ರಶಸ್ತಿಗೆ ಫಂಡ್ ಯಾರು ಅರೇಂಜ್ ಮಾಡಿದ್ದಂದ್ರೆ ದ ಮ್ಯಾನ್ ಗ್ರೂಪ್. ಪ್ರೆಸೆಂಟ್ 2019ರಿಂದ ಪ್ರೆಸೆಂಟ್, ಇದು ಇಂಪಾರ್ಟೆಂಟ್ ಆಗುತ್ತೆ ಎಲ್ಲರೂ ನೋಡಿ. ಪ್ರೆಸೆಂಟ್ 2019ರಿಂದ ಈ ಯಾರು ಸ್ಪಾನ್ಸರ್ ಮಾಡ್ತಿದ್ದಾರೆ ಅಂದ್ರೆ ಕ್ರ್ಯಾಂಕ್ ಸ್ಟಾರ್ಟ್ ಅವರು. ಪ್ರೆಸೆಂಟ್ ಯಾರು ಸ್ಪಾನ್ಸರ್ ಮಾಡ್ತಿದ್ದಾರೆ? ಕ್ರ್ಯಾಂಕ್ ಸ್ಟಾರ್ಟ್, ಎಲ್ಲರೂ ಗೊತ್ತಿರಬೇಕು. ಮುಂಚೆ ಅಂದ್ರೆ ಇನಿಷಿಯಲಿ ರಿಸ್ಟ್ರಿಕ್ಟೆಡ್ ಟು ಆಥರ್ಸ್ ಫ್ರಮ್ ಯುನೈಟೆಡ್ ಕಿಂಗ್ಡಮ್, ದ ರಿಪಬ್ಲಿಕ್ ಆಫ್ ಐರ್ಲೆಂಡ್ ಅಂಡ್ ಕಾಮನ್ವೆಲ್ತ್ ಕಂಟ್ರೀಸ್ 1969 to 2013. ಅಂದ್ರೆ ಈ ಮುಂಚೆ ಅಂದ್ರೆ ಪ್ರತಿಯೊಂದು ದೇಶಕ್ಕೆ, ಅಂದ್ರೆ ಪ್ರಪಂಚದಲ್ಲಿರೋ ಒಟ್ಟು ಎಲ್ಲ ದೇಶಕ್ಕೂ ಕೂಡ ಮ್ಯಾನ್ ಬುಕರ್ ಪ್ರಶಸ್ತಿ ನೀಡ್ತಾ ಇರಲಿಲ್ಲ. ಯಾವ ದೇಶಕ್ಕೆ ಕೊಡ್ತಿದ್ರು ಅಂದ್ರೆ ಮೊದಲು ಅಂದ್ರೆ ಇಂಗ್ಲೆಂಡ್ ದೇಶದವರು, ಐರ್ಲೆಂಡ್ ದೇಶದವರು, ಹಾಗೆ ಕಾಮನ್ವೆಲ್ತ್ ರಾಷ್ಟ್ರಗಳು. ಯಾವ ದೇಶಗಳು? ಒಂದು ಇಂಗ್ಲೆಂಡ್ ದೇಶ, ಇನ್ನೊಂದು ಐರ್ಲೆಂಡ್ ದೇಶ, ಅನದರ್ ಕಾಮನ್ವೆಲ್ತ್ ಕಂಟ್ರೀಸ್ಗೆ. ಅಂದ್ರೆ 1969ರಿಂದ 2013ವರೆಗೆ ಮಾತ್ರ ಕೊಡ್ತಾ ಇದ್ರು. 1969ರಿಂದ 2013ವರೆಗೆ ಯಾರ್ಯಾರಿಗೆ ಕೊಡ್ತಿದ್ರಪ್ಪ ಅಂದ್ರೆ ಒಂದು ಇಂಗ್ಲೆಂಡ್ ದೇಶದವ್ರಿಗೆ, ಅನದರ್ ಒನ್ ಇಸ್ ಐರ್ಲೆಂಡ್ ದೇಶದವ್ರಿಗೆ, ಮತ್ತು ಉಳಿದಂತ ಕಾಮನ್ವೆಲ್ತ್ ರಾಷ್ಟ್ರಗಳು, ಇವರಿಗೆ ಕೊಡ್ತಾ ಇದ್ರು. ಆದ್ರೆ 2014ರಿಂದ ಏನಾಯ್ತಪ್ಪ ಅಂದ್ರೆ 2014ರಿಂದ ಎಲ್ಲ ಚೇಂಜ್ ಮಾಡಿದ್ರು. ಅಂದ್ರ ಪ್ರಪಂಚದಲ್ಲಿರುವಂತಹ ಯಾವುದೇ ಇಂಗ್ಲಿಷ್ ಆಥರ್, ಅಂದ್ರೆ ಯಾರು ಇಂಗ್ಲಿಷ್ ಒಳಗೆ ಕಾದಂಬರಿ ಬರೀತಾರಲ್ಲ ಅವರಿಗೆ ಕೊಡ್ಬೋದಂತಂದು ಡಿಸೈಡ್ ಮಾಡಿದ್ರು. ತದನಂತರ ದ ಮ್ಯಾನ್ ಬುಕರ್ ಅವಾರ್ಡ್, ಈ ಮ್ಯಾನ್ ಬುಕರ್ ಅವಾರ್ಡ್ ನ ಒಟ್ಟು ಮತ್ತೆ ಎಷ್ಟಿರುತ್ತಂದ್ರ ವಿನ್ನರ್ಗೆ 50,000 ಪೌಂಡ್ ಸಿಗುತ್ತೆ. ವಿನ್ನರ್ಗೆ 50,000 ಪೌಂಡ್ ಸಿಗುತ್ತೆ. ಶಾರ್ಟ್ ಲಿಸ್ಟೆಡ್ ಆಥರ್ ಅಂದ್ರೆ ನಾಮನಿರ್ದೇಶನ ಹೊಂದಿರ್ತಾರಲ್ಲ ಅವರಿಗೆ 2,500 ಪೌಂಡ್ ಸಿಗುತ್ತೆ. ಯಾವ ಕಾರಣಕ್ಕಾಗಿ ಮ್ಯಾನ್ ಬುಕರ್ ಅವಾರ್ಡ್ ಕೊಡ್ತಾರಂದ್ರ ಔಟ್ ಸ್ಟ್ಯಾಂಡಿಂಗ್ ವರ್ಕ್ಸ್ ಆಫ್ ಫಿಕ್ಷನ್ ಇನ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್. ಅಂದ್ರೆ ಇಂಗ್ಲಿಷ್ ಭಾಷೆಯಲ್ಲಿ ಅತ್ಯುತ್ತಮ ಕಾದಂಬರಿ ಕೃತಿಗಳಿಗಾಗಿ ಮ್ಯಾನ್ ಬುಕರ್ ಅವಾರ್ಡ್ ಕೊಡ್ತಾರೆ. ಇಲ್ಲಿ ಎಲ್ಲರಿಗೂ ಡೌಟ್ ಎಲ್ಲ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಮುಂದಿನ ಸ್ಲೈಡ್ಗೆ ಹೋಗೋಣ. ನೆಕ್ಸ್ಟ್, ಇವು ಕೇಳುವಂತ ಸಾಧ್ಯತೆ ಇರುತ್ತಾ, ಕೇಳ್ತಾರೆ ಇಲ್ಲೋ ಗೊತ್ತಿಲ್ಲ, ಆದ್ರೂ ಗೊತ್ತಿರ್ಬೇಕು ಇವೆಲ್ಲ. ಫಸ್ಟ್ ವಿನ್ನರ್ ಆಫ್ ದ ಬುಕರ್ ಪ್ರೈಸ್, ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬುಕರ್ ಪ್ರಶಸ್ತಿನ ಪಡೆದವ್ರು ಯಾರಂದ್ರ PH ನ್ಯೂಬೆ ಅಂತ. ಯಾರು? PH ನ್ಯೂಬೆ. ಯಾವ್ದು ಅವ್ರ ಕೃತಿ ಅಂದ್ರೆ ಸಮಥಿಂಗ್ ಟು ಆನ್ಸರ್ ಫಾರ್. ಅವ್ರ ಕೃತಿ PH ನ್ಯೂಬೆ ಕೃತಿ ಆದಂತ ಸಮಥಿಂಗ್ ಟು ಆನ್ಸರ್ ಫಾರ್ ಗೆ ಮೊದಲ ಬುಕರ್ ಪ್ರೈಸ್ ಸಿಕ್ಕಿದೆ. ಅದೇ ರೀತಿಯಲ್ಲಿ ಪ್ರಪಂಚದಲ್ಲಿ ಮೊದಲ ಮಹಿಳೆ, ಫಸ್ಟ್ ವುಮೆನ್ ಹೂ ಗಾಟ್ ದ ಬುಕರ್ ಪ್ರೈಸ್ ಅಂದ್ರೆ ಬರ್ನಿಸ್ ರುಬೆನ್ಸ್ ಅವರು. ಬರ್ನಿಸ್ ರುಬೆನ್ಸ್ ಅವರು ದ ಎಲೆಕ್ಟೆಡ್ ಮೆಂಬರ್ ಕೃತಿಗೆ, ದ ಎಲೆಕ್ಟೆಡ್ ಮೆಂಬರ್ ಕಾದಂಬರಿಗೆ ಅವರಿಗೆ ಬುಕರ್ ಪ್ರಶಸ್ತಿ ಸಿಕ್ಕಿದೆ. ನಂತರ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಸ್ಲೈಡ್ ಅಲ್ಲಿ ನಾವೇನ್ ಮಾಡೋಣ ಅಂದ್ರ ಭಾರತೀಯರು ಯಾರ್ಯಾರು ಬುಕರ್ ಪ್ರಶಸ್ತಿ ಪಡೆದಿದ್ದಾರೆ ಅಂತಂದು ಸರಿಯಾಗಿ ತಿಳ್ಕೊಳ್ಳೋಣ. ನಾವು ಇಲ್ಲಿ ಕಲಿಯುತ್ತಿರೋ ವಿಷಯ ಅಂದ್ರೆ ಬುಕರ್ ಪ್ರಶಸ್ತಿ, ನಾಟ್ ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್. ನೆನಪಿರಲಿ. ಮೊಟ್ಟ ಮೊದಲ ಬಾರಿಗೆ ಯಾರು ಪಡೆದಿದ್ದಂದ್ರೆ VS ನೈಪಾಲ್ ಅವರು. ಯಾರು? VS ನೈಪಾಲ್ ಅವರು 1971ರಲ್ಲಿ ಪಡೆದಿದ್ದು. ಬುಕ್ ಯಾವ್ದಂದ್ರೆ ಇನ್ ಎ ಫ್ರೀ ಸ್ಟೇಟ್. ಫಸ್ಟ್ ಇಂಡಿಯನ್ ವಿನ್ನರ್. ಗೊತ್ತಾಯ್ತಲ್ವಾ?
ಇವೆಲ್ಲ ಏನ್ ಮಾಡ್ತಾರೆ ಅಂದ್ರ ಆಲ್ಮೋಸ್ಟ್ ಆಲ್ ಇಂಥ ಕ್ವಶನ್ಗಳು SSC ಒಳಗೆ ಕಂಪಲ್ಸರಿ ಕೇಳ್ತಿರ್ತಾರೆ. SSC ಅಂತೂ ನನ್ನ ಪ್ರಕಾರ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆ ಒಳಗೂ ಪ್ರತಿಯೊಂದು ಒಂದೊಂದು ಕ್ವಶನ್ ಬರ್ತಾ ಇರುತ್ತೆ GK ಸೀರೀಸ್ ಮೇಲೆ ನೆನಪಿರ್ಲಿ. ನಂತರ ಎರಡನೇ ವ್ಯಕ್ತಿ ಯಾರಂದ್ರ ಸಲ್ಮಾನ್ ರಶ್ದಿ ಅವರು. ಸಲ್ಮಾನ್ ರಶ್ದಿ ಕೃತಿ ಯಾವ್ದಪ್ಪ ಅಂದ್ರ ಮಿಡ್ ನೈಟ್ಸ್ ಚಿಲ್ಡ್ರನ್ ನೆನಪಿರ್ಲಿ. ಮೂರನೇ ಭಾರತೀಯರು ಅರುಂಧತಿ ರಾಯ್ 1997 ಕೃತಿ ಯಾವ್ದಂದ್ರೆ ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅರುಂಧತಿ ರಾಯ್. ಅರುಂಧತಿ ರಾಯ್ ಫೇಮಸ್ ಯಾಕಂದ್ರೆ ಫಸ್ಟ್ ಇಂಡಿಯನ್ ವುಮೆನ್ ವಿನ್ನರ್ ಅಂದ್ರ ಮೊದಲ ಮಹಿಳಾ ವಿಜೇತೆ, ಭಾರತೀಯ ಮೊದಲ ಮಹಿಳಾ ವಿಜೇತೆ ಯಾರಂದ್ರ ಅರುಂಧತಿ ರಾಯ್ 1997ರಲ್ಲಿ ಪ್ರಶಸ್ತಿನ ಪಡೆದಿದ್ದಾರೆ. ಒಂದು VS ನೈಪಾಲ್, ಸಲ್ಮಾನ್ ರಶ್ದಿ, ಮೂರನೇದು ಅರುಂಧತಿ ರಾಯ್. ನಂತರ ಕಿರಣ್ ದೇಸಾಯಿ ಅವರು 2006ರಲ್ಲಿ ಕಿರಣ್ ದೇಸಾಯಿ ಸೆಕೆಂಡ್ ಇಂಡಿಯನ್ ವುಮೆನ್ ವಿನ್ನರ್, ಎರಡನೇ ಭಾರತೀಯ ಮಹಿಳಾ ವಿಜೇತೆ ಯಾರಂದ್ರ ಕಿರಣ್ ದೇಸಾಯಿ ಅವರು. ಇವ್ರ ಕೃತಿ ಯಾವ್ದಂದ್ರ ದ ಇನ್ಹೆರಿಟೆನ್ಸ್ ಆಫ್ ಲಾಸ್. ರೀಸೆಂಟ್ ಆಗಿ SSC CGL ಎಕ್ಸಾಮ್ ಬರ್ದಾಗ ಕೂಡ ಈ ಪ್ರಶ್ನೆ ಬಂದಿತ್ತು, ಎಲ್ಲರ ಗಮನ ಇರಲಿ. ನೆಕ್ಸ್ಟ್ 2008ರಲ್ಲಿ ಅರವಿಂದ ಅಡಿಗ ಅವರ ಕೃತಿಗೆ ದ ವೈಟ್ ಟೈಗರ್, ಅರವಿಂದ ಅಡಿಗ ಬರೆದಿರುವಂತ ದ ವೈಟ್ ಟೈಗರ್ ಕೃತಿಗೆ ಇವರಿಗೆ ಬುಕರ್ ಪ್ರಶಸ್ತಿ ಸಿಕ್ಕಿದೆ. ನಂತರ ಈ ಕರೆಂಟ್ ಅಫೇರ್ಸ್ ನೋಡೋಣ. ರೀಸೆಂಟ್ ಆಗಿ 2024-23ರಲ್ಲಿ ಯಾರು ಪಡೆದಿದ್ದಾರೆ ಅಂತ ನೋಡಿ. ಕರೆಂಟ್ ಅಫೇರ್ಸ್ ಕೇಳುವಂತ ಸಾಧ್ಯತೆ ಇರುತ್ತೆ, ಎಲ್ಲರೂ ಸರಿಯಾಗಿ ನೋಡ್ಕೊಳ್ಳಿ. 2023ರಲ್ಲಿ ಪೌಲ್ ಲಿಂಚ್ ಅವರು ಪ್ರಾಫೆಟ್ ಸಾಂಗಿಗೆ ಬುಕರ್ ಪ್ರಶಸ್ತಿ ಪಡೆದಿದ್ದಾರೆ. 2023 ಪೌಲ್ ಲಿಂಚ್ ಅವರು ಪ್ರಾಫೆಟ್ ಸಾಂಗಿಗೆ ಬುಕರ್ ಪ್ರಶಸ್ತಿ ಪಡೆದಿದ್ದಾರೆ. 2024 ಸಮಂತ್ ಆರ್ವಿ, ವೆರಿ ವೆರಿ ಇಂಪಾರ್ಟೆಂಟ್, ನನ್ನ ಪ್ರಕಾರ ಫುಲ್ ಇಂಪಾರ್ಟೆಂಟ್ ಈ ಕ್ವಶನ್, ಎಲ್ಲರೂ ನೋಡ್ಕೊಳ್ಳಿ. ಸಮಂತ್ ಆರ್ವಿ ಅವರು UK ಆರ್ಬಿಟಲ್ ತಮ್ಮ ಕಾದಂಬರಿಗೆ ಏನ್ ಮಾಡಿದ್ದಾರೆ ಅಂದ್ರೆ ಇವರಿಗೆ ಬುಕರ್ ಪ್ರಶಸ್ತಿ ಸಿಕ್ಕಿದೆ. ಆದ್ರೆ ಪ್ರಶ್ನೆ ಈ ತರ ರೀಸೆಂಟ್ ಆಗಿ ಯಾವ ತರ ಎಕ್ಸಾಮ್ ಕ್ವಶನ್ಸ್ ಬರ್ತಾ ಇದೆ ಅಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತು ಕೃತಿ ಯಾವುದು, ಯಾವ ದೇಶದವರು ಯಾರು ತಗೊಂಡ್ರು ಎಲ್ಲವೂ ಗೊತ್ತು. ಬಟ್ ರೀಸೆಂಟ್ ಟ್ರೆಂಡ್ ಏನಂದ್ರೆ ಆ ಕೃತಿ ಅಥವಾ ಆ ಕಾದಂಬರಿ ಏನನ್ನು ಒಳಗೊಂಡಿದೆ ಅಂತ ಪ್ರಶ್ನೆ ಬರ್ತಾ ಇದೆ, ಎಲ್ಲರೂ ಸರಿಯಾಗಿ ನೋಡ್ಕೊಳ್ರಿ. ಈ ಆರ್ಬಿಟಲ್ ಕಾದಂಬರಿ ಏನನ್ನು ಒಳಗೊಂಡಿದೆಪ್ಪ ಅಂತಂದ್ರೆ ಇಲ್ಲೆಲ್ಲರೂ ನೋಡಿ, ಐಸೋಲೇಷನ್ humanity's relationship with earth and the paradox of feeling both immense away and profound loneliness in the vastness of space. ಅಂದ್ರೆ ಪ್ರತ್ಯೇಕತೆ, ಭೂಮಿಯೊಂದಿಗಿನ ಮಾನವೀಯತೆಯ ಸಂಬಂಧ ಮತ್ತು ಬಾಹ್ಯಾಕಾಶದ ವ್ಯರ್ಥತೆಯಲ್ಲಿ ಅಪಾರ ದೂರ ಮತ್ತು ಆಳವಾದ ಒಂಟಿತನವನ್ನು ಅನುಭವಿಸುವ ವಿರೋಧಾಭಾಸ. ಅಂದ್ರ ಒಬ್ಬ ಬಾಹ್ಯಾಕಾಶಕ್ಕೆ ಹೋದಾಗ ಅಲ್ಲಿ ಆಗುವಂತ ಅನುಭವಗಳ ಬಗ್ಗೆ ಈ ಆರ್ಬಿಟಲ್ ಕೃತಿ ಹೇಳುತ್ತಾ. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂತೀನಿ, ಎಲ್ಲರೂ ಪರ್ಫೆಕ್ಟ್ ಆಗಿ ತಿಳ್ಕೊಳ್ರಿ, ಗೊತ್ತಿಲ್ಲ ಅಂದ್ರೆ ಸರಿಯಾಗಿ ಕೇಳ್ಕೊಳ್ರಿ. ನಾನು ಈ ಬುಕರ್ ಪ್ರಶಸ್ತಿ ಬಗ್ಗೆ ನಾನು ಡಿಸ್ಕ್ರಿಪ್ಷನ್ ಒಳಗೆ PDF ಕೊಟ್ಟಿರ್ತೀನಿ, ಎಲ್ಲರೂ PDF ಹೋಗ್ರಿ, ಸೇವ್ ಮಾಡ್ಕೊಳ್ರಿ, ಚೆನ್ನಾಗಿ ಓದ್ಕೊರಿ. ಬೆಸ್ಟ್ ಆಫ್ ಲಕ್, ಥ್ಯಾಂಕ್ಸ್. ಈ ನನ್ನ ತರಗತಿಗಳು ಯಾರಿಗೆಲ್ಲ ಇಷ್ಟ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ನಿಮ್ಗೇನಾದ್ರೂ ನಾನು ಮಾಡ್ತಿರುವಂತ ಪಾಠದೊಳಗೆ ಇಷ್ಟ ಇರಲಿಲ್ಲ ಅಂದ್ರೆ ಎಲ್ಲರೂ ಡಿಸ್ಲೈಕ್ ಮಾಡಿ. ಮತ್ತೆ ನಿಮ್ಗೆ ಬೇಕಾದಂತ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ಸ್, ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಜೈ ಹಿಂದ್.